पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्भक्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुभूतं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 8ನೇ ಅಧ್ಯಾಯದಲ್ಲಿ ಇವತ್ತು 62ನೇ ಶ್ಲೋಕ. ಸತೀಂ ಮೇನಾತ್ಮಜಾಂ ತಾತ ಪ್ರಾಪ್ಯ ಜಾಯಾಂ ಭವ ಪುನಃ ತಯಾ ಮೈಥುನಮಾರಭ್ಯ ರೇಮೇ ದೇವಃ ಸಮಾಶ್ಶತಂ. ಮೈತ್ರೇಯರು ವಿದುರನಿಗೆ ಈ ರುದ್ರದೇವರ ಚರಿತ್ರೆಯನ್ನ ಇದುವರೆಗೂ ಕೂಡ ತಿಳಿಸಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಇದು ಪರಮ ಪವಿತ್ರವಾದಂತಹ ಚರಿತ್ರೆ, ಶಿವನ ಚರಿತ್ರೆ, ಒಳ್ಳೆಯ ಆಯುಷ್ಯವನ್ನ ಹೆಚ್ಚಿಸ್ತಕ್ಕಂಥದ್ದು, ಪಾಪಗಳನ್ನೆಲ್ಲ ನಾಶ ಮಾಡ್ತಕ್ಕಂಥದ್ದು. ಇದನ್ನ ಪ್ರತಿ ದಿವಸ ಯಾರು ಈ ಶಿವಚರಿತ್ರೆಯನ್ನ ಕೇಳಿ ಹೇಳಿ ಭಕ್ತಿಯುಕ್ತರಾಗಿ ಜ್ಞಾನ ಸಂಪಾದನೆ ಮಾಡ್ತಾರೋ ಅಂಥವರು ಭಗವಂತನಲ್ಲಿ ಉತ್ತಮವಾದ ಭಕ್ತಿಯನ್ನ ಸಂಪಾದನೆ ಮಾಡಿ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತಾರೆ. ಅಂತಹ ಚರಿತ್ರೆ ಇದು ಅಂತ ತಿಳಿಸಿ, ಈಗ ಅದನ್ನ ಮುಂದುವರಿಸ್ತಾ ಹೇಳ್ತಾರೆ. ಈ ಸತೀದೇವಿ ಅವಳು ಮುಂದೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಆ ರುದ್ರದೇವರನ್ನೇ ತನ್ನ ಪತಿಯನ್ನಾಗಿ ಪಡೆದ್ಲು ಅಂತ ಹಿಂದೆ ಹೇಳಿದ್ರು. ಅಂತಹ ಆ ಸತೀದೇವಿಯನ್ನ, ಅಂದರೆ ಮೇನೆಯ ಮಗಳಾಗಿ ಹುಟ್ಟಿದ ಸತೀದೇವಿಯನ್ನ ಶಿವ ಪುನಃ ಮದುವೆ ಮಾಡಿಕೊಂಡು ಅವಳ ಜೊತೆಗೆ ಬಹಳ ಕಾಲ ಕ್ರೀಡೆಯಾಡಿದ ಅಂತ ಹೇಳ್ತಾ ಇದ್ದಾರೆ. ಸಮಾಶತಂ ಅಂತ, ಶತಂ ಅಂದ್ರೆ 100 ಅಂತ ಒಂದು ಅರ್ಥ ಇದೆ. ಆದರೆ ಬರೇ 100 ಅಂತ ಅಷ್ಟೇ ಅರ್ಥ ಅಲ್ಲ. ಶತಂ ಅನ್ನೋ ಶಬ್ದಕ್ಕೆ 100 ಆಗಬಹುದು, 1000 ಆಗಬಹುದು, ಲಕ್ಷನೂ ಆಗಬಹುದು, ಹಾಗೆ ಅಂತೂ ಬಹಳ ಅಂತ ಅರ್ಥ ಅಷ್ಟೆ. ಹಾಗಾಗಿ ಸಮಾಶತಂ ಅಂದ್ರೆ ಅನೇಕ ವರ್ಷಗಳ ಕಾಲ ಆ ಪಾರ್ವತಿ ದೇವಿಯ ಜೊತೆಯಲ್ಲಿ ಆ ಶಿವ ರತಿಕ್ರೀಡೆಯನ್ನ ಆಡಿದ ಅಂತ ಹೇಳ್ತಾ ಇದ್ದಾರೆ. ಸತೀಂ ಮೇನಾತ್ಮಜಾಂ ತಾತ ಪ್ರಾಪ್ಯ ಜಾಯಾಂ ಭವ ಪುನಃ
ತಯಾ ಮೈಥುನಮಾರಭ್ಯ ರೇಮೇ ದೇವಃ ಸಮಾಶತಂ ಸ್ವವೀರ್ಯಧಾರಣೆ ಕಲ್ಯಾಂ ಜ್ಞಾತ್ವಾ ಜಾಯಾಂ ಸಧೂರ್ಜಟಿಃ ಉತ್ಸಸರ್ಜಾಂಬರೆ ರೇತೋ ಗಂಗಾ ಜಗ್ರಾಹ ತನ್ನದೀ. ರುದ್ರದೇವರು ಈ ರೀತಿ ಅನೇಕ ವರ್ಷಗಳ ಕಾಲ ಆ ಪಾರ್ವತಿ ಜೊತೆಯಲ್ಲಿ ರತಿಕ್ರೀಡೆಯನ್ನ ಆಡಿದ್ದಾರೆ. ಆ ರುದ್ರದೇವರ ವೀರ್ಯವನ್ನ ಪಾರ್ವತೀದೇವಿ ಧಾರಣೆ ಮಾಡಲಿಕ್ಕೆ ಸಮರ್ಥಳಾಗಲಿಲ್ಲ. ಯಾಕೆಂದ್ರೆ ಅದು ಅಗ್ನಿ ಪಾರಿವಾಳ ರೂಪದಿಂದ ಬಂದು ಏಕಾಂತಕ್ಕೆ ಭಂಗವನ್ನು ತಂದಿದ್ದಂತೆ. ಅವನ ಮುಂದೆ ಪಾರ್ವತಿ ತಾನು ವೀರ್ಯಧಾರಣೆ ಮಾಡಲಿಕ್ಕೆ ನಾಚಿಕೆಯಿಂದ ಅಶಕ್ತಳಾದಳು ಅಂತ ಅದು ಬೇರೆ ಕಡೆಯಲ್ಲಿ ಬರ್ತದೆ. ಇದನ್ನ ತಿಳ್ಕೊಂಡು ಶಿವ ಏನು ಮಾಡಿದ, ವೀರ್ಯವನ್ನ ಆಕಾಶದಲ್ಲಿ ಬಿಟ್ಟು ಬಿಟ್ಟ. ಪಾರ್ವತೀದೇವಿ ಲಜ್ಜೆಯಿಂದ ಅವಳು ಅಶಕ್ತಳಾದಾಗ ಅದನ್ನು ಆಕಾಶದಲ್ಲಿ ಬಿಟ್ಟುಬಿಟ್ಟ ಶಿವ. ಅದನ್ನ ಆಕಾಶಗಂಗೆ ಸ್ವೀಕಾರ ಮಾಡಿದ್ಲಂತೆ. ರೇತೋ ಗಂಗಾ ಜಗ್ರಾಹ, ಆಕಾಶಗಂಗೆ ಆ ಶಿವನ ವೀರ್ಯವನ್ನ ತಾನು ಧಾರಣೆ ಮಾಡಿದ್ದಾಳೆ. ಸ್ವವೀರ್ಯಧಾರಣೆ ಕಲ್ಯಾಂ ಜ್ಞಾತ್ವಾ ಜಾಯಾಂ ಸಧೂರ್ಜಟಿಃ ಉತ್ಸಸರ್ಜಾಂಬರೆ ರೇತೋ ಗಂಗಾ ಜಗ್ರಾಹ ತನ್ನದೀ ಪೀತ್ವಾಂತರ ಜರಂ ವನ್ಹಿಶ್ಚಚ್ಛರ್ದ ಶರಕಾನನೆ ಕುಮಾರೋಭೂತ್ ತತಸ್ತಸ್ಮೈ ಸ್ತನಂ ಷಟ್ಕೃತ್ತಿಕಾ ದದುಃ. ಶಿವನ ಆ ವೀರ್ಯವನ್ನ ಗಂಗೆಗೆ ಪೂರ್ಣವಾಗಿ ಧಾರಣೆ ಮಾಡಲಿಕ್ಕಾಗಲಿಲ್ಲ. ಪಾರ್ವತಿ ಲಜ್ಜೆಯಿಂದ ನಾಚಿಕೆಯಿಂದ ಅಶಕ್ತಳಾದ್ಲು. ಅದನ್ನ ಶಿವ ಆಕಾಶದಲ್ಲಿ ಬಿಟ್ಟ. ಆಕಾಶ ಗಂಗೆ ಸ್ವೀಕಾರ ಮಾಡಿದ್ಲು. ಆದರೆ ಗಂಗೆಗೂ ಕೂಡ ಪೂರ್ತಿ ಧಾರಣೆ ಮಾಡಲಿಕ್ಕಾಗಲಿಲ್ಲ. ಅಗ್ನಿ ಒಂದಂಶವನ್ನ ತಾನೇ ಸ್ವೀಕಾರ ಮಾಡಿ ಸ್ವಾಹಾದೇವಿಯ ಮೂಲಕ ಗಂಗಾ ತೀರದ ಜೊಂಡು ಹುಲ್ಲಿನ ಸ್ಥಳದಲ್ಲಿ ಹಾಕಿಸಿದ. ಆಗ ಆ ವೀರ್ಯದಿಂದ ಕುಮಾರ ಹುಟ್ಟಿದ. ಅವನಿಗೆ ಕೃತ್ತಿಕಾದೇವಿಯರು 6 ಮಂದಿ ಸ್ತನಪಾನ ಮಾಡಿಸಿದರು. ಮಹಾಭಾರತದಲ್ಲಿ ಈ ಕಥೆ ಬಂದಿದೆ. ಅಗ್ನಿ ಸ್ವಾಹಾದೇವಿಯ ಮೂಲಕವಾಗಿ ಆ ಶಿವನ ವೀರ್ಯವನ್ನ ಗಂಗಾ ತೀರದಲ್ಲಿ ಜೊಂಡು ಹುಲ್ಲುಗಳು ಬೆಳೆದ ಸ್ಥಳ, ಆ ಸ್ಥಳದಲ್ಲಿ ಹಾಕಿಸಿದ ಅಂತನ್ನೋ ಕಥೆ ಮಹಾಭಾರತದಲ್ಲಿ ಬಂದಿದೆ. ಅಲ್ಲಿ ಹಾಕಿಸಿದ. ಆವಾಗ ಆ ವೀರ್ಯದಿಂದಲೇನೆ ಕುಮಾರ ಹುಟ್ಟಿದ್ದು. ಕುಮಾರೋಭೂತ್ ತತಃ ತಸ್ಮೈ ಸ್ತನಂ ಷಟ್ ಕೃತ್ತಿಕಾ ದದುಃ. 6 ಜನ ಕೃತ್ತಿಕಾದೇವಿಯರು ಆ ಕುಮಾರನಿಗೆ ಸ್ತನಪಾನವನ್ನ ಮಾಡಿಸಿದರು. ಇಲ್ಲಿ ಕುಮಾರನ ಉತ್ಪತ್ತಿಯನ್ನ ಮೈತ್ರೇಯರು ವಿದುರನಿಗೆ ತಿಳಿಸಿದ್ದಾರೆ. ಕುಮಾರ ಯಾವ ರೀತಿಯಲ್ಲಿ ಹುಟ್ಟಿದ ಅಂತ. ಷಡ್ಭಿರ್ಮುಖೈಸ್ತನಂ ಪೀತ್ವಾ ಸಬಾಲ ಷಣ್ಮುಖೋऽಭವತ್ ತತಶ್ಚಕ್ರುಃ ಸೈನ್ಯಪಾಲಂ ಸರ್ವಾಸುರಭಯಂಕರಂ. ಕುಮಾರ
6 ಮುಖಗಳನ್ನ ಮಾಡಿಕೊಂಡು ಆ 6 ಮಂದಿ ಕೃತಿಕಾದೇವಿಯರೇನಿದ್ದಾರೆ ಅವರ ಸ್ತನಪಾನವನ್ನ ಮಾಡಿ ಷಣ್ಮುಖ ಎಂಬುದಾಗಿ ಪ್ರಸಿದ್ಧಿಯನ್ನ ಪಡೆದ. 6 ಜನ ಕೃತಿಕಾದೇವಿಯರು ಬಂದು ಸ್ತನಪಾನ ಮಾಡಿಸುವಾಗ 6 ಮುಖ ಮಾಡಿಕೊಂಡು ಸ್ತನಪಾನ ಮಾಡಿದ. ಆದ್ರಿಂದ ಅವನು ಷಣ್ಮುಖ ಅಂತ. ಆಮೇಲೆ ಆ ಷಣ್ಮುಖನೇ ಸರ್ವಾಸುರ ಭಯಂಕರಂ, ಎಲ್ಲ ಅಸುರರಿಗೆ ಭಯಂಕರನಾಗಿ ಅವನು ಸೇನಾಪತಿಯಾದ. ಹಾಗಾಗಿ ದೇವತೆಗಳೆಲ್ಲ ಆ ಷಣ್ಮುಖನನ್ನೇ ತಮ್ಮ ಸೇನೆಗೆ ಅಧಿಪತಿಯನ್ನಾಗಿ ಮಾಡಿಕೊಂಡರು. ಇಲ್ಲಿ ಷಣ್ಮುಖ ಹುಟ್ಟಿದ ಒಂದು ಚರಿತ್ರೆಯನ್ನ ಭಾಗವತ ಪೀತ್ವಾ ಅಂತರಜರಂ ವನ್ನಿಹಿ ಚಚ್ಛರ್ದ ಶರಕಾನನೆ ಅಂತ ಹೇಳಿದೆ. ಅಂದ್ರೆ ಶಿವನ ವೀರ್ಯವನ್ನ ಅಗ್ನಿದೇವರು ಜೊಂಡು ಹುಲ್ಲಿನ ಪ್ರದೇಶದಲ್ಲಿ ಹಾಕಿದ ಅಂತ ಹೇಳಿದ್ದಾರೆ. ಅಗ್ನಿದೇವರು ಹಾಕಿದ ಅಂತನ್ನೋದು ಮಹಾಭಾರತಕ್ಕೆ ಅನುಗುಣವಾಗಿರ್ತಕ್ಕಂಥದ್ದಲ್ಲ. ಅದು ಮಹಾಭಾರತದಲ್ಲಿ ಅಗ್ನಿಯ ಪತ್ನಿ ಸ್ವಾಹಾದೇವಿ ಶಿವನ ವೀರ್ಯವನ್ನ ಅಗ್ನಿಯಿಂದ ಪಡೆದು ಜೊಂಡು ಹುಲ್ಲಿನ ಪೊದೆಗಳಲ್ಲಿ ಹಾಕಿದ್ಲು ಎಂಬುದಾಗಿ ಮಹಾಭಾರತದಲ್ಲಿದೆ. ವನಪರ್ವದಲ್ಲಿ ಬರ್ತಕ್ಕಂತಹ ಚರಿತ್ರೆ ಅದು. ಶಿವನ ವೀರ್ಯವನ್ನ ಅಗ್ನಿಯಿಂದ ಪಡೆದುಕೊಂಡು ಸ್ವಾಹಾದೇವಿ ಹಾಕಿದ್ಲು ಅಂತ ಅಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ವನ್ನಿಹಿ ಅಂತಷ್ಟೇ ಇದೆ, ಅಗ್ನಿ ಹಾಕಿದ ಅಂತ ಇದೆ. ಈ ವಿರೋಧವನ್ನ ಹೇಗೆ ಪರಿಹಾರ ಮಾಡೋದು? ಮಹಾಭಾರತಕ್ಕೂ ಭಾಗವತಕ್ಕೂ ವಿರೋಧ ಬಂತು. ಒಂದೇ ಕಥೆ. ಮಹಾಭಾರತ ಹೇಳುತ್ತದೆ ಅಗ್ನಿದೇವಿಯ ಪತ್ನಿ ಸ್ವಾಹಾದೇವಿ, ಅಗ್ನಿಯ ಪತ್ನಿಯಾದ ಸ್ವಾಹಾದೇವಿ ಆ ವೀರ್ಯವನ್ನ ಅಗ್ನಿಯಿಂದ ಪಡೆದು ಆ ಗಂಗಾ ತೀರದ ಜೊಂಡು ಹುಲ್ಲಿನ ಮೇಲೆ ಹಾಕಿದ್ಲು ಅಂತ. ಮಹಾಭಾರತ ಹೇಳ್ತಾ ಇದೆ ಅಗ್ನಿ ಹಾಕಿದ ಅಂತ. ಈ ರೀತಿಯಾದ ಒಂದು ವಿರೋಧವನ್ನ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಪರಿಹಾರ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಅವರಲ್ಲಿ ಭಾಗವತದ ಈ ಶ್ಲೋಕಗಳೇ ಇಲ್ಲ. ಭಾಗವತದಲ್ಲಿ ಬರುವ ಈ 2-3 ಶ್ಲೋಕಗಳೇನಿದ್ದಾವೆ ಇದು ಅವರ ಯಾವ ಪಾಠದಲ್ಲೂ ಇಲ್ಲವೇ ಇಲ್ಲ. ಅವರ್ಯಾರು ಈ ಶ್ಲೋಕಗಳನ್ನು ತಗೊಂಡೇ ಇಲ್ಲ. ಹಾಗಾಗಿ ಅವರಿಗೆ ವಿರೋಧ ಬಂದು ಇಲ್ಲ, ವಿರೋಧ ಪರಿಹಾರನೂ ಹೇಗೆ ಅವರು ಮಾಡ್ಲಿಕ್ಕೆ ಹೋಗಿಲ್ಲ. ಸರಿ, ಹಾಗಾದ್ರೆ ಈ ವಿರೋಧವನ್ನು ಹೇಗೆ ಪರಿಹಾರ ಮಾಡೋದು ಅಂತಂದ್ರೆ, ಅಗ್ನಿ ಪಾರಿವಾಳ ರೂಪದಿಂದ ಬಂದು ಶಿವಪಾರ್ವತಿಯರ ಏಕಾಂತಕ್ಕೆ ಭಂಗವನ್ನ ತಂದಿದ್ದ. ಅವನ ಮುಂದೆ ಶಿವನ ವೀರ್ಯವನ್ನ ಧಾರಣೆ ಮಾಡಲಿಕ್ಕೆ ಪಾರ್ವತೀ ದೇವಿಗೆ ನಾಚಿಕೆಯಾಗಿ ಅವಳು ಅದನ್ನ ಧಾರಣೆ ಮಾಡಲಿಕ್ಕೆ ಅಶಕ್ತಳಾದ್ಲು. ಶಿವ ವೀರ್ಯವನ್ನ ಆಕಾಶದಲ್ಲಿ ಬಿಟ್ಟ. ಆಕಾಶಗಂಗೆ ಅದನ್ನ ಸ್ವೀಕಾರ ಮಾಡಿದ್ಲು. ಆದರೆ ಅವಳು ಕೂಡ ಒಂದು ಅಂಶವನ್ನ ಮಾತ್ರ ಸ್ವೀಕಾರ ಮಾಡಿದ್ಲು, ಮತ್ತೊಂದು ಅಂಶವನ್ನ ಅಗ್ನಿಯೇ ಸ್ವೀಕಾರ ಮಾಡಿದ. ಅದನ್ನ ಆ ಅಗ್ನಿ ಆಮೇಲೆ ಸ್ವಾಹಾದೇವಿಗೆ ಕೊಟ್ಟ. ಆ ಸ್ವಾಹಾದೇವಿ ಗರುಡ ಪಕ್ಷಿ ರೂಪದಿಂದ ಹಾರಿ ಗಂಗಾ ತೀರದ ಈ ಜೊಂಡು ಹುಲ್ಲಿನಲ್ಲಿ ಹಾಕಿದ್ಲು. ಇವನು ಪಾರಿವಾಳ ರೂಪದಲ್ಲಿ ಬಂದಿದ್ದ ಅಗ್ನಿ, ಅವನು ಸ್ವಾಹಾದೇವಿಗೆ ಕೊಟ್ಟ. ಅವಳು ಗರುಡ ಪಕ್ಷಿ ರೂಪದಿಂದ ಹಾರಿ ಹೋಗಿ ಗಂಗಾ ತೀರದ ಆ ಜೊಂಡು ಹುಲ್ಲಿನ ಮೇಲೆ ಅದನ್ನ ಹಾಕಿದ್ಲು. ಅಲ್ಲಿ ಹಿಂದೆ ಗಂಗೆಯೂ ಶಿವನ ವೀರ್ಯವನ್ನು ತಂದು ಹಾಕಿದ್ಲು. ಹೀಗೆ ಎರಡೂ ಅಂಶಗಳಿಂದ ಆ ವೀರ್ಯ ಕೂಡಿದಾಗ ಕುಮಾರನ ಉತ್ಪತ್ತಿ ಆಯಿತು.
ಕುಮಾರನಿಗೆ ಶಿವ ಪಾರ್ವತಿಯರು ಮಾತ್ರವಲ್ಲದೆ ಅಗ್ನಿ ಮತ್ತು ಸ್ವಾಹಾ ದೇವಿಯರೇನಿದ್ದಾರೆ ಅವರೂ ಕೂಡ ತಂದೆ ತಾಯಿಗಳು ಎಂಬುದಾಗಿ ಕರೆಸ್ಕೊಂಡ್ರು. ಇದು ಮಹಾಭಾರತ ಹೇಳಿದೆ. ಆದ್ದರಿಂದ ಭಾಗವತ ಅಗ್ನಿಯೇ ಸ್ವತಃ ಶಿವನ ವೀರ್ಯವನ್ನ ಜೊಂಡು ಹುಲ್ಲಿನ ಮೇಲೆ ಹಾಕಿದೆ ಅಂತೇನು ಹೇಳ್ತಾ ಇಲ್ಲ. ಸ್ವಾಹಾದೇವಿಯ ಮೂಲಕ ಹಾಕಿಸಿದ ಅಂತ ಇಟ್ಟುಕೊಳ್ಬೇಕು. ಮಹಾಭಾರತಕ್ಕೆ ಅನುಗುಣವಾಗಿ ಭಾಗವತಕ್ಕೆ ಅರ್ಥವನ್ನ ನಾವು ಮಾಡುವಾಗ ಸ್ವಾಹಾದೇವಿಯ ಮೂಲಕವಾಗಿ ಅಗ್ನಿ ಹಾಕಿಸಿದ ಅಂತ ಇಟ್ಟುಕೊಳ್ಬೇಕು. ಸ್ಪಷ್ಟವಾಗಿ ಅಗ್ನಿಯೇ ಹಾಕಿದ ಅಂತೇನು ಹೇಳ್ತಾ ಇಲ್ಲ ಭಾಗವತ. ಅಗ್ನಿಯೇ ಸ್ವತಃ ಹಾಕಿದ ಅಂತ ಹೇಳಿಲ್ಲ. ಹಾಗಾಗಿ ಅಗ್ನಿ ಅಂತ ಹೇಳಿದೆ. ಆ ಅಗ್ನಿ ಸ್ವಾಹಾದೇವಿಯ ಮೂಲಕ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಅದನ್ನು ಭಾಗವತಕ್ಕೆ ಅನುಗುಣವಾಗಿ ಸ್ವಾಹಾದೇವಿಯ ಮೂಲಕ ಅನ್ನೋದನ್ನ ಮಧ್ಯದಲ್ಲಿ ಇಟ್ಟುಕೊಂಡ್ಬಿಡ್ಬೇಕಷ್ಟೆ. ಇದನ್ನ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಸ್ವಾಹಾದ್ವಾರೇಣ ಶರಕಾನನೆ ಚಚ್ಚರ್ದ ಅಂತ ಬರೆದರು. ಪೀತ್ವಾಂತರಜರಂ ವನ್ನಿಹಿ ಚಚ್ಚರ್ದ ಶರಕಾನನೆ ಅಂತಿದೆ. ಮಧ್ಯದಲ್ಲಿ ಸ್ವಾಹಾದ್ವಾರೇಣ ಅನ್ನೋದನ್ನು ಅಷ್ಟು ಸೇರಿಸ್ಕೊಳ್ರಿ ಅಂತ ಮಧ್ವಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅನ್ನೋದಕ್ಕೆ ಅವರೇ ಕಾರಣ ಕೊಡ್ತಾರೆ. ಭಾರತೋಕ್ತೇಹೇ ಅಂತ. ಮಹಾಭಾರತದಲ್ಲಿ ಈ ರೀತಿ ಕಥೆ ಇರೋದರಿಂದ, ಮಹಾಭಾರತದಲ್ಲಿ ಹೇಳಿರೋದರಿಂದ ಸ್ವಾಹಾದೇವಿಯ ಮೂಲಕವಾಗಿ ಅಗ್ನಿ ಹಾಕಿಸಿದ ಅಂತ ಇಟ್ಟುಕೊಳ್ಳ್ರಿ. ಶರಕಾನನೆ ವನ್ನಿಹಿ ಸ್ವಾಹಾದ್ವಾರೇಣ ಚಚ್ಚರ್ದ ಅಂತ ಈ ರೀತಿ ಆ ನಿರ್ಣಯವನ್ನ ಮಧ್ವಾಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಹೀಗೆ ಶಿವ ಪಾರ್ವತಿಯರ ಜೊತೆಯಲ್ಲಿ ಅನೇಕ ವರ್ಷಗಳ ಕಾಲ ತಾನು ರಮಿಸಿದ. ಆ ಸಮಯದಲ್ಲಿ ಆ ಅಗ್ನಿ ಪಾರಿವಾಳ ರೂಪದಿಂದ ಬಂದು ಏಕಾಂತ ಭಂಗ ಮಾಡಿದ್ದರಿಂದ ಪಾರ್ವತೀ ದೇವಿ ಆ ಶಿವನ ವೀರ್ಯವನ್ನ ಧಾರಣೆ ಮಾಡಲಿಕ್ಕೆ ಅವಳು ಶಕ್ತಳಾಗಲಿಲ್ಲ. ಅದನ್ನ ಅಗ್ನಿ ಶಿವ ಗಂಗೆಯಲ್ಲಿ ಅಂದ್ರೆ ಆಕಾಶದಲ್ಲಿ ಹಾಕಿದಾಗ ಅದನ್ನ ಗಂಗೆ ಸ್ವೀಕಾರ ಮಾಡಿದ್ಲು. ಆಕಾಶ ಗಂಗೆ ಒಂದು ಅಂಶವನ್ನ ಅಗ್ನಿ ಸ್ವೀಕಾರ ಮಾಡಿದ. ಆ ಅಗ್ನಿ ಸ್ವಾಹಾದೇವಿಯ ಮೂಲಕವಾಗಿ ಅದನ್ನ ಗಂಗೆಯ ಜೊಂಡು ಹುಲ್ಲುಗಳು ಇರುವ ಸ್ಥಳದಲ್ಲಿ ಅದನ್ನ ಹಾಕಿಸಿದ. ಅಲ್ಲಿ ಕುಮಾರ ಹುಟ್ಟಿದ. ಹೀಗಾಗಿ ಕುಮಾರ ಅವನು ಶಿವಪಾರ್ವತಿಯರ ಮಗನೂ ಹೌದು, ಅಗ್ನಿ ಮತ್ತು ಸ್ವಾಹಾದೇವಿಯರ ಮಗನೂ ಹೌದು ಎಂಬುದಾಗಿ ಕರೆಸಿಕೊಂಡ. ಅಲ್ಲಿ 6 ಜನ ಕೃತ್ತಿಕೆಯರು ಬಂದು ಸ್ತನಪಾನ ಮಾಡಿಸಿದರು. 6 ಮುಖಗಳಿಂದ ಸ್ತನಪಾನ ಮಾಡಿದ್ರಿಂದ ಷಣ್ಮುಖ ಎಂಬುದಾಗಿಯೂ ಕರೆಸಿಕೊಂಡ. ಎಲ್ಲ ಅಸುರರಿಗೆ ಭಯಂಕರನಾಗಿ ಬೆಳೆದ. ಆದ್ದರಿಂದ ಅವನನ್ನ ಸೇನಾಧಿಪತಿಯನ್ನಾಗಿ ಮಾಡಿಕೊಂಡ್ರು ಎಲ್ಲ ದೇವತೆಗಳು. ಷಡ್ಭಿರ್ಮುಖೈಸ್ತನಂ ಪೀತ್ವಾ ಸಬಾಲ ಷಣ್ಮುಖೋ ಭವತಿ ತತಶ್ಚಕ್ರುಹು ಸೈನ್ಯಪಾಲಂ ಸರ್ವಾಸುರಭಯಂಕರಂ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಹಸ್ರ್ಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೆ ಅಷ್ಟಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. 8 ಅಧ್ಯಾಯ ಅಲ್ಲಿಗೆ ಮುಗಿತು. ಮುಂದೆ 9ನೇ ಅಧ್ಯಾಯ. ಮೈತ್ರೇಯ ಉವಾಚ ಸನಕಾದ್ಯಾ ನಾರದಶ್ಚ ರುಭುರ್ಹಂಸೋರುಣೋ ಯತಿಃ ನೈತೆ ಗೃಹಾನ್ ಬ್ರಹ್ಮಸುತಾಃ ಅವಸನ್ ಊರ್ಧ್ವರೇತಸಃ. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ.
ಸಂಸಾರದಿಂದ ವಿರಕ್ತರಾಗಿರ್ತಕ್ಕಂತಹ ಮನುಷ್ಯರು ಏನು ಮಾಡಬೇಕು ಅಂತಂದ್ರೆ ಶ್ರೀಮನ್ನಾರಾಯಣನ ಪಾದ ಕಮಲಗಳನ್ನೇ ಆಶ್ರಯಿಸಬೇಕು ಅನ್ನೋದನ್ನ ಈ ಅಧ್ಯಾಯದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಅದರಲ್ಲಿ ಮೊದಲು ಪರಮ ಭಾಗವತನಾಗಿರ್ತಕ್ಕಂತಹ ಧ್ರುವನ ಚರಿತ್ರೆಯನ್ನ ವರ್ಣನೆ ಮಾಡಲಿಕ್ಕೋಸ್ಕರ ಆ ಧ್ರುವನ ವಂಶ ಹೇಗೆ ಬಂತು ಅನ್ನೋದನ್ನ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಧ್ರುವನ ಅದ್ಭುತವಾದ ಚರಿತ್ರೆಯನ್ನು ವರ್ಣನೆ ಮಾಡಲಿಕ್ಕೆ ಈ ಅಧ್ಯಾಯ ಪ್ರಾರಂಭ ಆಗಿದೆ. ಅದಕ್ಕೆ ಮೊದಲು ಆ ಧ್ರುವನ ವಂಶ ಹೇಗೆ ಬಂತು ಅನ್ನೋದನ್ನ ಸ್ವಯಂಭುವ ಮನುವಿನ ಪುತ್ರ ಸಂತತಿಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮೈತ್ರೇಯರು ಆ ಕಥೆಯನ್ನು ಮೊದಲು ಹೇಳ್ತಾರೆ, ಸನಕಾದಿಗಳು ಮೊದಲು ಬ್ರಹ್ಮದೇವರು ಸನಕಾದಿಗಳನ್ನ ಸೃಷ್ಟಿ ಮಾಡಿದರು, ಅವರು ಸಂತತಿಯನ್ನು ಬೆಳೆಸಲಿಲ್ಲ. ಆಮೇಲೆ ನಾರದರು ಅವರು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಲ್ಲ. ಋಭು, ಹಂಸ, ಅರುಣ ಈ ಬ್ರಹ್ಮಪುತ್ರರು ಕೂಡ ಇವರೆಲ್ಲ ಯತಿಗಳು, ಅವ್ರು ಯಾರೂ ಕೂಡ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಲಿಲ್ಲ, ಎಲ್ಲರೂ ಸನ್ಯಾಸಿಗಳಾಗಿ ಬಿಟ್ರು. ಆದ್ರಿಂದ ಸಂತತಿಯನ್ನು ಅವ್ರು ಯಾರು ಬೆಳೆಸಲೇ ಇಲ್ಲ. ಸನಕಾದ್ಯ ನಾರದಶ್ಚ ಋಭುರ್ಹಂಸೋರುಣೋ ಯತಿಃ ನೈತೆ ಗೃಹಾನ್ ಬ್ರಹ್ಮಸುತ ಅವಸನ್ನೂರ್ಧ್ವರೇತಸಃ ಮೃಷಾಧರ್ಮಸ್ಯ ಭಾರ್ಯಾಸೀದ್ ಡಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿರ್ರತಿರ್ಜಗೃಹೇ ಪ್ರಜಃ. ಆಮೇಲೆ ಬ್ರಹ್ಮದೇವರು ಅಧರ್ಮ ಎಂಬುದಾಗಿ ಒಬ್ಬ ಮಗ ಅವನನ್ನು ಹುಟ್ಟಿಸಿದ್ರು. ಅವನಿಗೆ ಮೃಷಾ ಎಂಬುವವಳು ಹೆಂಡತಿ ಆದ್ಲು. ಅಧರ್ಮ ಎಂಬ ಬ್ರಹ್ಮದೇವರ ಮಗನಿಗೆ ಮೃಷಾ ಎಂಬವಳು ಹೆಂಡತಿ ಆದಾಗ ಅವಳು ದಂಭ ಮಾಯೆಗಳೆಂಬ ಗಂಡು ಮತ್ತು ಹೆಣ್ಣು ಮಕ್ಕಳನ್ನ ಹಡದ್ಲು. ದಂಭ ಮಾಯಾ ಅಂತ ಇಬ್ರು, ಡಂಭಂ ಮಾಯಾಂಚ ಅಂತ. ಡಂಭ ಮತ್ತು ಮಾಯಾ ಅಂತ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳಿಗೆ ಜನ್ಮವನ್ನ ಕೊಡ್ತಾಳೆ ಮೃಷಾ ಎಂಬತಕ್ಕಂಥವಳು. ನಿವೃತ್ತಿ ಅಂತನ್ನೋನಿಗೆ ಮಕ್ಕಳಿರೋದಿಲ್ಲ. ಅವನು ಆ ಮಕ್ಕಳನ್ನ ತಾನು ಸ್ವೀಕಾರ ಮಾಡಿದ. ಡಂಭ ಮತ್ತು ಮಾಯಾ ಎಂಬ ಅಧರ್ಮ ಮತ್ತು ಮೃಷಾ ಎಂಬುವರ ಮಕ್ಕಳನ್ನ ನಿವೃತ್ತಿ ತಾನು ಸ್ವೀಕಾರ ಮಾಡಿದ. ಯಾಕೆ ಅಂದ್ರೆ ಅವನಿಗೆ ಅಪ್ರಜಃ, ಮಕ್ಕಳಿರಲಿಲ್ಲ. ನಿವೃತ್ತಿಗೆ ಮಕ್ಕಳಿರಲಿಲ್ಲ. ಆದ್ರಿಂದ ಈ ಮೃಷಾ ಮತ್ತು ಅಧರ್ಮರ ಮಕ್ಕಳಾದ ಡಂಭ ಮತ್ತು ಮಾಯಾ ಎಂಬ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳನ್ನ ನಿವೃತ್ತಿ ತಾನು ಸ್ವೀಕಾರ ಮಾಡಿದ. ಮೃಷಾ ಧರ್ಮಸ್ಯ ಭಾರ್ಯಾಸೀತ್ ಡಂಭಂ ಮಾಯಾಂ ಚ ಶತ್ರುಹನ್ ಅಸೂತ ಮಿಥುನಂ ತತ್ತು ನಿವೃತ್ತಿರ್ಜಗೃಹೇ ಪ್ರಜಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ದಿವಸ ನೋಡೋಣ. ಸರ್ ನಾರಾಯಣನ್, ಸೊ ಈ ಸುಬ್ರಹ್ಮಣ್ಯ ಚರಿತ್ರೆ ಹೇಳಿಲ್ಲ ನೀವು. ಫಸ್ಟ್ ಬಂದು ಅಗ್ನಿದೇವ ತಗೊಂತಾನ, ಒಂದು ಭಾಗನ ಅಗ್ನಿದೇವ ತಗೊಂತಾನ, ಇನ್ನೊಂದು ಭಾಗನ ಬಂದು ಗಂಗಾದೇವಿ ತಗೊಂತಾಳ ಹೇಳಿದ್ರಿ, ರೈಟ್? ಗಂಗಾದೇವಿ ಎಲ್ಲಿ ಹಾಕ್ತಾಳೆ? ಗಂಗಾದೇವಿ ಬಂದು ಹುಲ್ಲಿನ ಹಾಕ್ತಾಳೆ. ಅವಳು ಅಲ್ಲೇ ಹುಲ್ಲಲ್ಲೇ ಹಾಕ್ತಾಳೆ, ಅದೇ ಜಾಗದಲ್ಲೇ ಹಾಕಿರ್ತಾಳೆ. ಸುಬ್ರಹ್ಮಣ್ಯ ಅಂದ್ರೆ ಬಂದು ಪಾರ್ವತಿ ಮಗನೂ ಹೋದು, ಗಂಗಾ ಮಗನೂ ಹೋದು, ಅಗ್ನಿ ಮಗನೂ ಹೋದು, ಮತ್ತು ಸ್ವಾಹಾದೇವಿ ಕೃತ್ತಿಕಾ ಮಗನೂ. ಸೊ ಇದು ಏನು, ಇದು ತಾತ್ಪರ್ಯ ಏನು? ಈ ಅಗ್ನಿ ಹೋದ ಇದೆಲ್ಲ ಬಂದು
ದಾಂಪತ್ಯ ಈಗ ಬಂದು ಇದು ಮಾಡಿದ ಅದು ತಾತ್ಪರ್ಯ ಏನಿದ್ರಿ ಏನ ಅವ್ರ ಮನೇಲಿ ಆಗ ಬೋಲ್ಟ್ ಇದು ಬಾಗಿಲೇ ಇಲ್ಲವ ಅಥವಾ ಅಲ್ಲಿ ಯಾರು ವಾಚ್ಮ್ಯಾನ್ ಯಾರು ಇಲ್ಲವಾ ಕೈಲಾಸದಲ್ಲಿ ಇದು ಹೇಗೆ ತಾತ್ಪರ್ಯ ತಗೊಂಬೋದು? ಎಲ್ಲ ಭಗವದಿಚ್ಛಾಪೂರ್ವಕವಾಗಿ ಆಗೋದಿದೆಲ್ಲ ಒಂದೊಂದು ನಿಮಿತ್ತಗಳನ್ನ ಇಟ್ಟುಕೊಂಡು ದೇವ ಕಾರ್ಯಗಳನ್ನ ಮಾಡ್ತಾರೆ ಇವರೆಲ್ಲ ಅಷ್ಟೇ. ಎಲ್ಲ ದೇವತೆಗಳೆಲ್ಲರೂ ಸರ್ವಜ್ಞರೇ. ಇವ್ರು ಯಾರು ಅಚಾನಕ್ಕಾಗಿ ಯಾರು ಏನು ಮಾಡಿದ್ದಲ್ಲ, ಎಲ್ಲ ಮೊದಲೇ ಗೊತ್ತಿದ್ದ ವಿಷಯಗಳೇ ಇವೆಲ್ಲ ಅವರಿಗೆ. ಇಂತಿಂತ ಸಮಯದಲ್ಲಿ ಇಂತಿಂತವ್ರು ಬರಬೇಕು, ಇಂತಿಂತ ಕೆಲಸ ಆಗಬೇಕು ಅನ್ನೋದೆಲ್ಲ ಮೊದಲೇ ಸಿದ್ಧ. ಇದೆಲ್ಲ ಅದೆಲ್ಲ ಭಗವಂತ ಸಂಕಲ್ಪದಂತೆ ಅವರು ಆಯಾ ಸಮಯದಲ್ಲಿ ಆ ರೀತಿ ಮಾಡ್ತಾರೆ. ಅದಕ್ಕೆ ಅನೇಕ ಕಾರಣಗಳಿರ್ತವೆ. ಇವನು ಷಣ್ಮುಖನಾಗಬೇಕು, ಇವನು ಮುಂದೆ ಸೇನಾಧಿಪತಿ ಆಗಬೇಕು, ಇವನಿಗೆ ಈ ಕೃತಿಕಾಧಿಕಾರ ಜನ ಸ್ತನಪಾನ ಮಾಡೋದು, ಇದೆಲ್ಲ ಮೊದಲೇ ಭಗವಂತನ ಇಚ್ಛಾ. ಒಬ್ಬೊಬ್ಬರದ್ದು ಒಂದೊಂದು ಚರಿತ್ರೆ ಹೀಗೀಗೆ ನಡಿಬೇಕು ಅನ್ನೋದು ಭಗವಂತನ ಸಂಕಲ್ಪ ಏನಿರುತ್ತೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ಎಲ್ಲ ದೇವತೆಗಳು ಕೂಡ ನಟನೆ ಮಾಡ್ತಾರೆ ಅಷ್ಟೆ. ಭಗವಂತ ಕೂತು ಆ ರೀತಿ ಮಾಡಿಸ್ತಾನೆ. ಈ ನೈಋತಿ ಏನ್ ಹೇಳಿಲ್ಲ, ನಾವು ಬಂದು ಈ ಪೂಜೆ ದೇವ್ರ ಪೂಜೆ ಮಾಡೋದ್ರಲ್ಲಿ ಬಂದು ಅಧರ್ಮಾಧಿಪತೆಯೇ ನಿಮ್ ನಿವೃತ್ತಿಯೇ ನವಾಗ ಹೇಳ್ತಾರಲ್ಲವ, ಅವನು ಒಂದೇ ಅವಾಗ ಅವನೇ ಮೋಸ್ಟ್ಲಿ ಹೆಚ್ಚು ಅವನೇ ನಿವೃತ್ತಿ. ಸೊ ಗಡೋದ್ಗಜನು ನಿವೃತ್ತಿ ಅವತಾರ ಅಂತ ಹೇಳ್ತಾರೆ. ಬಿಟ್ಟು ಬರೀ ನಿವೃತ್ತಿ ಅಂತ ಅಷ್ಟೇ ಹೇಳಿದ್ದಾರೆ ಇಲ್ಲಿ, ಅವನ ಬಗ್ಗೆ ಏನು ವಿವರಣೆ ಹೆಚ್ಚು ಹೇಳಿಲ್ಲ. ಅದೇ ನಿವೃತ್ತಿ ಸ್ವೀಕಾರ ಮಾಡಿದ ಅಂತಷ್ಟೇ. ನಿವೃತ್ತಿ ಯಾರ ಮಗ ಆಚಾರ್ಯರೇ? ಎಲ್ಲ 15 ವಯಸ್ಸಿಗೆ ಕಮ್ಮಿ ನೋಡ್ಬೇಕ್ರಿ. ಎಲ್ಲ ಕನ್ಸಿಡರ್ ಮಾಡಂಗ್ ಇರ್ಲಕ್ಕ ಆಗದ. ಆಗ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ತಲುಪಿದ್ರಾ? ಹಾ ತಲುಪಿದ್ದೀವಿ ಗುರುಗಳೇ. ನಮಸ್ಕಾರ. ಇಲ್ಲಿ ಇದ್ರಲ್ಲಿ ಕಾಶಿನಲ್ಲಿ ಇದ್ದೀನಿ ಗುರುಗಳೇ. ಈಗ ತುಂಬಾ ಅವ್ಯವಸ್ಥೆ ಆಯ್ತಂತಲ್ಲ. ಇಲ್ಲ, ನಾನು ಫ್ಲೈಟ್ ಅಲ್ಲಿ ಬಂದ್ಬಿಟ್ಟೆ. ನೀವು ಫ್ಲೈಟ್ ಅಲ್ಲಿ ಹೋದ್ರಾ? ಮಕ್ಕಳು ಬೇಡ, ಟ್ರೈನ್ 2-3 ದಿವಸ ಆಗುತ್ತೆ, ಬೇಡ ಬೇಡ ಅಂತ ಗಲಾಟೆ ಮಾಡಿದ್ರು. ಒಳ್ಳೇದಾಯ್ತು ಒಂದ್ ರೀತಿ. ಏನು ಅವ್ಯವಸ್ಥೆ ಆಯ್ತು? ಅದು ಲೇಟ್ ಆಯ್ತಂತೆ. ಮಂಗಳವಾರ ಸಾಯಂಕಾಲ ರಾತ್ರಿ 12 ಗಂಟೆ ಹೊರಡೋದು, ಬುಧವಾರ ಬೆಳಿಗ್ಗೆ 8 ಗಂಟೆಗೆ ಹೊರಟಿದೆ. ಟ್ರೈನು. ಏಕಾದಶಿ ದ್ವಾದಶಿ ಎಲ್ಲ ತುಂಬಾ ಅವ್ಯವಸ್ಥೆ ಆಯ್ತಂತೆ. ಅದು ದ್ವಾದಶಿ ಕೂಡ ಏಕಾದಶಿ ಆಗ್ಬಿಟ್ಟಿದೆ ಪಾಪ. ಹಾಗೆ ಆಗುತ್ತೆ. 10 ಜನ ಹೊರಟಿದ್ರೆ ಏನಾರು ಅವ್ಯವಸ್ಥೆ ಹಾಗೆ ಆಗುತ್ತೆ. ಅದೇ ಟ್ರೈನ್ ನಿಂದ ಆಗಿದ್ದದು, ಟ್ರೈನ್ ಅವ್ರು ಮಾಡಿದ್ದು. ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಆಗಿದ್ದು. ನಮಸ್ಕಾರ. ಅನುಮಾನ ಇದೆ ಆಚಾರ್ಯ. ಹೇಳಿ. ಹಲೋ. ಕೇಳಿಸ್ತಾ ಇದೆ, ಹೇಳಿ. ಒಂದು ದೇವ್ರ ನಾಮದಲ್ಲಿ ದೇವ್ರ ನಾಮ, ಅದು ಪ್ರಾಣದೇವರ ಕುರಿತು ಮಾಡಿದ್ದು. ಅದರಲ್ಲಿ ಏಕಾದಶ ರುದ್ರನಿ ಅಂತ ಬರುತ್ತೆ. ಏನ್ ಅರ್ಥ ಇದು? ಅದೊಂದು ಕಥೆ ಇದೆ ನನಗೆ. ಯಾವ್ದು ಯಂತ್ರೋದ್ಧಾರಕ ಪ್ರಾಣದೇವರ ಮೇಲೆ ದೇವ್ರ ನಾಮ ಅದು. ಹೌದೌದು, ನಮ್ಮ ಅರ್ಥ ಆಯ್ತದು. ಹಿಂದೆ ಒಬ್ರು ಯಾರೋ ಕೇಳಿದ್ರು, ಅವಾಗ ಅದನ್ನ ನೋಡಿ ಹೇಳಿದ್ದೆ. ಮತ್ತೆ ನೆನಪಾದಾಗ ಹೇಳ್ತೀನಿ. ಆಯ್ತು.